ಜೇಬಿಗೆ ಕತ್ತರಿ. ಬಿತ್ತನೆ ಬೀಜಗಳ ಬೆಲೆ ಏನು? ಆಹಾರದ ಬೆಲೆ ಏರಿಕೆ. ರಾಜ್ಯ ಸರ್ಕಾರದ ವತಿಯಿಂದ ಬಿತ್ತನೆ ಬೀಜಗಳ ರೇಟ್ ಕಾರ್ಡ್ಗಳನ್ನು ಅನೌನ್ಸ್ ಮಾಡಲಾಗಿದೆ. ಅದು ಕೂಡ ಮುಖ್ಯಮಂತ್ರಿ ಅಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ರೇಟ್ ಕಾರ್ಡ್ಗಳನ್ನ ಮತ್ತೆ ಯಾವ್ಯಾವ ಕಾಳುಗಳು ಅಂದ್ರೆ ಬೀಜ ಬಿತ್ತನೆ ಕಾಳುಗಳು ಯಾವ್ಯಾವ ರೇಟ್ ಹೆಚ್ಚಾಗಿದೆ ಅಂತ ಹೇಳಿ ತಮ್ಮ ಟ್ವಿಟರ್ ಪೋಸ್ಟ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಯಾವ್ಯಾವ ಕಾಳುಗಳವು ನೋಡ್ಕೊಂಡ್ ಬರೋಣ ಬನ್ನಿ. ಈ ಬಾರಿ ಹೆಸರು ಬೇಳೆಯ ಬಿತ್ತನೆ ಬೀಜಗಳು ಅಂದ್ರೆ L1 ದರವು 48.5%, ಉದ್ದಿನ ಬೇಳೆಯ ದರವು 37.72%, ತೊಗರಿ ಬೇಳೆಯ ವಿವಿಧ ತಳಿಗಳ ಬಿತ್ತನೆ ಬೀಜಗಳ ದರದಲ್ಲಿ 28.29% 37.69% ಮತ್ತು ಜೋಳದ ಬೆಲೆ L1 ದರವು 7.66% 33.33% ಹೆಚ್ಚಾಗಿರುತ್ತದೆ. ಬೀಜಗಳ ಖರೀದಿ ದರದಲ್ಲಿನ ಹೆಚ್ಚಳದ ಮೊತ್ತವು ಬೀಜೋತ್ಪಾದನೆಯಲ್ಲಿ ತೊಡಗಿರುವ ರೈತರಿಗೆ ವರ್ಗಾವಣೆಯಾಗಿರುತ್ತದೆ ಎನ್ನುವುದು ಗಮನಾರ್ಹ ಅಂಶವಾಗಿದೆ ಎಂದು ಸಿಎಂ ಹೇಳ್ತಾರೆ. ಇದಲ್ಲದೆ ಕೆಲ ಬಿತ್ತನೆ ಬೀಜದ ದರದಲ್ಲಿ ಇಳಿಕೆ ಹಾಗೂ ಯಥಾಸ್ಥಿತಿ ಕೂಡ ಕಂಡು ಬಂದಿದೆ. 2024 ಮುಂಗಾರು ಹಂಗಾಮಿನ ಸೋಯಾ ಅವರೆ ಬಿತ್ತನೆ ಬೀಜದ ದರವು 2023 ಮುಂಗಾರು ಹಂಗಾಮಿನ L1 ದರಗಳ ಹೋಲಿಕೆಯಲ್ಲಿ 8% ಕಡಿತಗೊಂಡಿರುತ್ತದೆ. ಸೂರ್ಯಕಾಂತಿ ಬಿತ್ತನೆ ಬೀಜದ ದರ ಕಳೆದ ಸಾಲಿನಷ್ಟೇ ಇದು ವರ್ಷ ಕೂಡ ಮುಂದೆ ಒರೆಯಲಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ದರ ಏರ್ತಾ ಇದೆ. ಆಲ್ಮೋಸ್ಟ್ ಆಲ್ ಎರಡು ಏನಂತೀರ ನೀವು ಬೀಜಗಳು ಮಾತ್ರ ದರದಲ್ಲಿ ಸ್ಥಿತವಾಗಿದೆ ಮತ್ತು ಇನ್ನೊಂದಂತೂ ಕಡಿಮೆ ಆಗಿದೆ. ಇನ್ನು ಉಳಿದಿದ್ದೆಲ್ಲ ಹೈಯೇ ಅಂದರೆ ಹೆಸರು ಬೇಳೆ, ತೊಗರೆ ಬೇಳೆ, ಉದ್ದಿನ ಬೇಳೆ, ಜೋಳ. ಹೌದಾ? ಸೊ ಈ ರೀತಿ ಬೀಜಗಳ ರೇಟ್ ಹೆಚ್ಚಾಗ್ಬಿಟ್ರೆ ಮುಂದೆ ಆಹಾರ ಕೂಡ ಹೆಚ್ಚಾಗ್ಬಿಡುತ್ತೆ. ಅಂದರೆ ಬೆಳೆದು ಬಂದ ಏನಂತೀರ ನೀವು ಜೋಳದ ತೆನೆಗಳಾಗಲಿ, ತೊಗರೆ ಬೇಳೆ, ಹೆಸರು ಬೇಳೆ, ಉದ್ದಿನ ಬೇಳೆ ಹೆಚ್ಚಾಗ್ಬಿಡುತ್ತೆ. ಸೊ ಕಾರಣ ತಿನ್ನುವ ಆಹಾರದ ಮೇಲೆ ಇದು ಇಂಪ್ಯಾಕ್ಟ್ ಮೂಡುತ್ತೆ. ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಮಾಡಲೇಬೇಕು. ತೋಟಗಾರಿಕೆ ಇನ್ಸ್ಟಿಟ್ಯೂಟ್ಗಳು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡಿ ಆರ್ಗ್ಯಾನಿಕ್ ವೇಯಲ್ಲಿ ಈಲ್ಡಿಂಗ್ ಮಾಡಿಸ್ಬೇಕು ಎಂಬ ಜನರ ಕೂಗು ಸರ್ಕಾರದ ಮುಂದೆ ಇಡಲು ಹೇ ಸೀತಾರಾಮ್ ಇಚ್ಛಿಸುತ್ತದೆ.